ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತಂದರೆ, ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ ಹಾಗೆ ನನ್ನ ತಮ್ಮ 4 ಜನನು ಔಟಿಂಗ್ ಹೋಗ್ತಾ ಇದ್ದೀವಿ. ಔಟಿಂಗ್ ಅಂದರೆ ಎಲ್ಲೂ ಹೋಗ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಸೊ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಸಂಡೇ ಆ್ಯಂಡ್ ಮಂಡೇ 2 ದಿನ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಹೆಂಗೆ ಹೋಗ್ತೀವಿ ಪ್ರತಿಯೊಂದು ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಕೀಪ್ ವೇಟಿಂಗ್. ಫೈನಲಿ ಎಲ್ಲ ರೆಡಿ ಆಗಿ ನಾವು ಬಸ್ ಸ್ಟ್ಯಾಂಡ್ ತನಕ ಗಾಡಿಯಲ್ಲಿ ಹೋದ್ರಿ. ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬಸ್ ಇಟ್ಕೊಂಡು ಬಸ್ಸಲ್ಲಿ ಹೋದ್ರಿ. ಸೊ ಇಲ್ಲಿ ನಾನು ನಮ್ಮ ಅಮ್ಮ ಮುಂದೆ ಕೂತ್ಕೊಂಡಿದ್ದೀವಿ. ನನ್ನ ತಮ್ಮ ನಮ್ಮ ಅಪ್ಪ ಎಲ್ಲ ಹಿಂದೆ ಕೂತಿದ್ರು. ಫೈನಲಿ ಮೆಜೆಸ್ಟಿಕ್ಗೆ ಹೋಗಿ ರೀಚ್ ಆದ್ರಿ. ನಾವು ಆ್ಯಕ್ಚುಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಹೋಗಿದ್ರಿಂದ ಇನ್ನು ಯಾವುದು ಕ್ಲೀನಾಗಿ ಶಾಪ್ಸ್ ಎಲ್ಲ ಓಪನ್ ಆಗಿರಲಿಲ್ಲ. ಎಲ್ಲೋ ಒಂದೊಂದು ಶಾಪ್ಸ್ ಮಾತ್ರ ಓಪನ್ ಆಗಿತ್ತು. ಸೊ ಹೋದ್ರಿ. ಫೈನಲಿ ನಾವು ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಒಳಗಡೆ ಹೋದ್ರಿ. ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮದುವೆಗಳೆಲ್ಲ ನಡೀತಿತ್ತು. ಸೊ ಹಂಗಾಗಿ ಸ್ವಲ್ಪ ರಶ್ ಇತ್ತು. ನಾವು ಪ್ರತಿ ಸತಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ನಾವು ಪೂಜೆ ಮಾಡಿನೇ ಹೋಗೋದು. ಸೊ ಅಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ರು. ಸಂಡೇ ತುಂಬ ರಶ್ ಇತ್ತು. ತುಂಬ ಜನ ಅಲ್ಲಿ ಹೊರಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ದೇವಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಂಗಾಗಿ ಮೊಸರನ್ನ ಹೆಡೆ ಹಾಕಿ ಫೈನಲಿ ಒಳಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಹೊರಗಡೆ ಇದ್ದಿದ್ದು ಅಣ್ಣಮ್ಮ ದೇವಿನ ತೋರಿಸಿ ಫೈನಲಿ ಪ್ರಸಾದ ತಿನ್ಕೊಂಡು ಹೊರಟ್ರಿ. ಆಮೇಲೆ ಬೆಳಗ್ಗೆ ಊಟ ಮಾಡಿರಲಿಲ್ಲ, ನಾವು ನಾಷ್ಟ ತಿಂದಿರಲಿಲ್ಲ ಅಂತ ಅಲ್ಲೇ ಹೋಟೆಲಲ್ಲಿ ನಾನು ನನ್ನ ತಮ್ಮ ಮಸಾಲೆ ದೋಸೆ ತೊಗೊಂಡ್ರಿ. ಹಾಗೆ ಅಮ್ಮ ರೈಸ್ ಬಾತ್ ತೊಗೊಂಡಿದ್ರು. ಅಪ್ಪ ಬೆಳಗ್ಗೆ ಮನೆಯಲ್ಲೇ ತಿಂದಿದ್ರು. ಸೊ ಹಂಗಾಗಿ ಅಲ್ಲಿ ಅವರೇನೂ ತೊಗೊಂಡಿಲ್ಲ. ನಾಷ್ಟ ತಿನ್ಕೊಂಡು ಮತ್ತೆ ನಾವು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿದ್ರಿ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋ ದೇವಸ್ಥಾನ ಬಂದು ದೊಡ್ಡಬಳ್ಳಾಪುರ. ಅಲ್ಲಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ರಿ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಬಸ್ಸಲ್ಲಿ ಹೋಗಿದ್ದು ನಾವು. ಒಂಥರ ಸ್ಮೂತ್ ರೈಡ್ ಆಗಿತ್ತು ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಫೈನಲಿ ಘಾಟಿ ಸುಬ್ರಹ್ಮಣ್ಯಗೆ ನಾವು ಬಂದ್ರಿ. ಆ್ಯಕ್ಚುಲಿ ಪ್ರತಿ ಸತಿ ನಾವು ಬಂದಾಗ ದೊಡ್ಡಬಳ್ಳಾಪುರ ಹೋಗಿದ ತಕ್ಷಣ ನಾವು ಡೈರೆಕ್ಟಾಗಿ ದೇವಸ್ಥಾನದೊಳಗೆ ಹೋಗೋಲ್ಲ. ಅಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡಿನೇ ಹೋಗೋದು. ನಾಗರಕಲ್ಲಿಗೆ ಪೂಜೆ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ನಾಗರ ದೋಷ ಎಲ್ಲ ಇದ್ದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಪ್ರತಿ ಸತಿ ಅಲ್ಲಿ ಹೋದಾಗ ನನ್ನ ತಮ್ಮನ ಕೈಯಿಂದ ಅಲ್ಲಿ ಪೂಜೆ ಮಾಡಿಸ್ತೀವಿ. ಬಿಕಾಸ್ ಅವ್ರಿಗೆ ಏನೋ ಸ್ವಲ್ಪ ದೋಷ ಇತ್ತು ಅಂತ ನಾವಲ್ಲಿ ಪ್ರತಿ ತಿಂಗಳು ಹೋದಾಗ ಅವನ ಹತ್ರ ನಾವು ಪೂಜೆ ಮಾಡಿಸ್ತೀವಿ. ಫೈನಲಿ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಆಮೇಲೆ ದೇವಸ್ಥಾನದೊಳಗೆ ಹೋಗ್ತೀವಿ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅಲ್ಲಿ ಒಂದು ಕುರಿ ಇತ್ತು. ಸೊ ಅಲ್ಲಿ ಅದಕ್ಕೆ ಒಂದು ಬಾಳೆಹಣ್ಣು ತಿನ್ನಿಸಿ ನನ್ನ ತಮ್ಮ ಫೈನಲಿ ದರ್ಶನ ಮಾಡೋಣ ಅಂತ ಒಳಗಡೆ ಹೊರಟ್ರಿ. ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅಲ್ಲಿ. ಆ್ಯಂಡ್ ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋಗಿದ್ರು ಸಹ ಆ ಸ್ಪೆಷಲ್ ಎಂಟ್ರಿಯಲ್ಲಿ ತುಂಬ ರಶ್ ಇತ್ತು. ಹಂಗೆ ಹಿಂಗೆ ಮಾಡಿ 1.5 hour ಆಯಿತು ನಾವು ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗಿ ದರ್ಶನ ಮಾಡೋ ಅಷ್ಟರಲ್ಲಿ. ಕ್ಲೀನಾಗಿ ದರ್ಶನ ಎಲ್ಲ ಆಯಿತು ನಮಗೆ. ಸೊ ಫೈನಲಿ ಅನ್ನದಾಸೋಹ ಬಂದು ದೇವ್ರ ಪ್ರಸಾದ ತಿಂದ್ರಿ ನಾವು. ಆ್ಯಕ್ಚುಲಿ ಈ ಥರ ಪುಣ್ಯಕ್ಷೇತ್ರಗಳಲ್ಲಿ ಪ್ರಸಾದ ತಿನ್ನೋದು ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ಪ್ರಸಾದ ತಿಂದು ನಾವು ಅಲ್ಲಿಂದ ಹೊರಟ್ರಿ. ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಇವತ್ತು 2 ದೇವಸ್ಥಾನ ಹೋಗಿದ್ರಿ. 2 ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಮನಸ್ಪೂರ್ವಕವಾಗಿ ನಾವು ದೇವರನ್ನ ನೋಡಿದ್ರಿ ಇವತ್ತು. ಸೊ ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ, ಅಂದರೆ ನೆಕ್ಸ್ಟ್ ಡೇ. ನಾಳೆ ನಾವು ಮಂಡೇ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಈ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಇವಾಗ ಬಂದಿದ್ದೀವಿ. ಇಟ್ ವಾಸ್ ಆಲ್ಮೋಸ್ಟ್ 6:30 ನಾವು ಬಂದಿರೋದು ಮನೆಗೆ. ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆ ಸಿಗ್ತೀನಿ. ಹಾಯ್, ಇದು ಮಂಡೇ ಮಾರ್ನಿಂಗ್. ಸೊ ಆಲ್ರೆಡಿ ನಾವೆದ್ದು ರೆಡಿ ಆಗಿದ್ದೀವಿ. ಈಗ ಟೈಮ್ ಇಟ್ಸ್ 8 ಆಗಿದೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಕುಣಿಗಲ್ ಹತ್ರ ಇರೋ
ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ರೆಗ್ಯುಲರಾಗಿ ಹೋಗ್ತಿರ್ತೀವಿ, ಬಟ್ ತುಂಬ ದಿವಸ ಆಯಿತು ಹೋಗಿ, ಸೊ ಹಾಗಾಗಿ ಇವತ್ತು ಹೋಗ್ತಾಯಿದ್ದೀವಿ. ಬನ್ನಿ. ಆ್ಯಸ್ ಯೂಶ್ವಲ್ ನಾವು ನೆನೆ ಥರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ನಮ್ಮ ಹೆಮ್ಮೆಯ KSRTC ಬಸ್ಸಲ್ಲಿ ಹೊರಟ್ರಿ, ಕುಣಿಗಲ್ಗೆ ಹೊರಟ್ರಿ. ನಾವು ಕುಣಿಗಲ್ ಹೋಗಿ ಅಲ್ಲಿ ಇಳಿದು ಮತ್ತೆ ಅಲ್ಲಿಂದ ನಾವು ಇನ್ನೊಂದು ಬಸ್ ಹೋಗಬೇಕು. ಬಟ್ ಆ್ಯಕ್ಚುಲಿ ನಮಗೆ ಇನ್ನೊಂದು ಬಸ್ಸು ಅರ್ಜೆಂಟಾಗಿ ಸಿಗಲಿಲ್ಲ, ಸೊ ಹಂಗಾಗಿ ಆಟೋದಲ್ಲಿ ಹೋದ್ರಿ. ಲಗೇಜ್ ಆಟೋ ಅಂತ ಬರುತ್ತೆ, ಸೊ ಆ ಆಟೋದಲ್ಲಿ ನಾವು ಹೊರಟ್ರಿ. ಆಮೇಲೆ ಆಟೋ ಇಳಿದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು. ಸೊ ಫೈನಲಿ ಬಂದ್ರಿ. ಇದು ಬಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತುಂಬ ಪವರ್ಫುಲ್ ಹಾಗೆ ನಂಬಿಕೆ ಇರುವಂತಹ ದೇವರಿದು. ನಾವು ಪ್ರತಿ ವರ್ಷ ಬರ್ತೀವಿ. ಹಾಗೆ ಹಿಂದೆಗಡೆ ತುಂಬ ತೋಟಗಳಿತ್ತು, ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಆ ಗ್ರೀನರಿ ಪ್ಲೇಸಲ್ಲಿ ತಂಪಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲ ಪ್ಲೇಸಸ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು. ಹಾಗೆ ಅಲ್ಲಿ ಸೊಪ್ಪುಗಳೆಲ್ಲ ಬೆಳೀತಾರೆ, ಸೊ ಅವರೇನು ಕಿತ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ನಾವಿಲ್ಲಿ ಸಿಟಿಯಿಂದ ಹೋದವರು ಅಲ್ಲಿ ಕಿತ್ಕೋತೀವಿ, ಸೊ ಹಂಗಾಗಿ ಅಮ್ಮ ಎಲ್ಲ ಕಿತ್ಕೋತಾ ಇದ್ದರು. ಅಲ್ಲೇ ಒಂದು ಶ್ವಾನ ಬಂದಿತ್ತು, ಶ್ವಾನ ಅಂದರೆ ನಾಯಿ. ಸೊ ಅಲ್ಲಿ ನನ್ನ ತಮ್ಮಂಗೆ ಪೆಟ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಫೀಡ್ ಮಾಡ್ತಾ ಇದ್ದ ಒಂದು ಸ್ವಲ್ಪ ಹೊತ್ತು. ಸೊ ಫೈನಲಿ ಇದಾಗಿತ್ತು ನನ್ನ 2 ಡೇಸ್ ವ್ಲಾಗ್. 2 ಡೇಸಲ್ಲಿ ನಾವು 3 ಟೆಂಪಲ್ಸ್ನ ಕವರ್ ಮಾಡಿದ್ದೀನಿ, ಅದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾನು ಬೇಡ್ಕೊಳ್ಳೋದಿಷ್ಟೇ, ಸದಾ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಾನು ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗಿದೆ, ಒಳ್ಳೆ ದೇವ್ರ ದರ್ಶನಗಳಾಗಿದೆ ನಿಮಗೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ತನಕ ಕೀಪ್ ಮಿಸ್ಸಿಂಗ್ ಮೀ, ಲವ್ ಯು. ಲೈಕ್ ಏನು ಮಾಡಬೇಕಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನೇ ವ್ಲಾಗ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೀಪ್ ಸಪೋರ್ಟಿಂಗ್, ಲವ್ ಯು.